ರಾಜಾತಿಥ್ಯ ಪಡೆದ ಯಜಮಾನನಿಗೆ ಬಳ್ಳಾರಿ ಜೈಲಿನ ದರ್ಶನ ಆಗುತ್ತೆ. ಕೊಲೆ ಪ್ರಕರಣ ಆರೋಪಿಗಳ ಕಮಾನೆತ್ತುವುದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇವತ್ತಿಗೆ ನಟ ದರ್ಶನ್ ಅವರ ನ್ಯಾಯಾಂಗ ಬಂಧನವೂ ಕೂಡ ಅಂತ್ಯ ಆಗ್ತಾ ಇದೆ. ಅವಧಿ ಅಂತ್ಯ ಆಗ್ತಾ ಇರೋದ್ರಿಂದ ಕೋರ್ಟ್ ಹಾಜರುಪಡಿಸುವುದಕ್ಕೆ ಅಧಿಕಾರಿಗಳು ಭರದ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸೊ ವಿಡಿಯೋ ಕಾನ್ಫರೆನ್ಸ್ ಮುಖೇನ ಕೋರ್ಟ್ಗೆ ಡಿ ಗ್ಯಾಂಗ್ ಹಾಜರುಪಡಿಸುವುದಕ್ಕೆ ತಯಾರಿಯಾಗ್ತಾ ಇದೆ. ಎಸಿಎಂಎಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಪರಪ್ಪನ ಅಗ್ರಹಾರದಿಂದ ಇವತ್ತು ನಟ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಾರೆ. ಬಳ್ಳಾರಿ ಜೈಲಿನ ಹಿಂದಿದೆ ರಣರೋಚಕ ಇತಿಹಾಸ. ಇಲ್ಲಿ ಒಂದೊಂದು ಕಂಬಿ ಹಿಂದೆ ಕಥೆಯಲ್ಲ ಚರಿತ್ರೆನೇ ಇದೆ. ಇಂತಹ ಚರಿತ್ರೆಯ ಕಾರಾಗೃಹಕ್ಕೆ ನಟ ದರ್ಶನ್ ಅವರು ಇವತ್ತು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ರಾಜಾತಿಥ್ಯ ಪಡೆದಿದ್ದೇ ಕಾರಣ ಯಜಮಾನನಿಗೆ ಬಳ್ಳಾರಿಯ ದರ್ಶನವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಕೊಲೆ ಪ್ರಕರಣ ಆರೋಪಿಗಳ ಕಮಾನನ್ನ ಎತ್ತುವುದಕ್ಕೆ ಸಕಲ ಸಿದ್ಧತೆಯೂ ಕೂಡ ಆಗ್ತಾ ಇದೆ. ಇವತ್ತಿಗೆ ನಟ ದರ್ಶನ್ ಅವರ ನ್ಯಾಯಾಂಗ ಬಂಧನ ಅವಧಿ ಅಂತ್ಯ ಆಗಿದೆ. ಎಷ್ಟು ದಿನಗಳ ಕಾಲ ಮತ್ತೆ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸುತ್ತೆ ಅನ್ನುವಂತಹ ಕುತೂಹಲವೂ ಕೂಡ ಇದೆ. ಕೋರ್ಟ್ ಎದುರು ಹಾಜರುಪಡಿಸುವುದಕ್ಕೆ ಈಗಾಗಲೇ ಅಧಿಕಾರಿಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರನ್ನ ಹಾಜರುಪಡಿಸುವುದಕ್ಕೆ ಮುಂದಾಗಿದ್ದಾರೆ. ಎಸಿಎಂಎಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಿದ್ದಾರೆ. ಇವತ್ತು ಜೈಲಧಿಕಾರಿಗಳಿಂದ ಈಗಾಗಲೇ ಭರದ ತಯಾರಿ ನಡೀತಾ ಇದೆ. ಇತ್ತ ಬಳ್ಳಾರಿಯಲ್ಲೂ ಕೂಡ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬ್ಯಾರಿಕೇಡ್ಗಳನ್ನ ಹಾಕೋದ್ರ ಮುಖಾಂತರ ಜೈಲಿನ ಸುತ್ತಮುತ್ತ ಕಂಪ್ಲೀಟ್ ಬಿಗಿ ಭದ್ರತೆಯನ್ನ ಆಯೋಜನೆ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ನಟ ದರ್ಶನ್ಗೆ ಸಂಕಷ್ಟ ಮೇಲೆ ಸಂಕಷ್ಟ ಎದುರಾಗಿದೆ. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಹಾಗೆ ಕುಳ್ಳ ಸೀನನ ಜೊತೆ ಕೂತ್ಕೊಂಡು ಸಿಗರೇಟ್ ಸೇತ್ತಾ ಕಾಫಿ ಕುಡಿಯುತ್ತಾ ನಗನಗುತ್ತಾ ಮಾತನಾಡ್ತಾ ಇದ್ದಿದ್ದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಈ ಫೋಟೋ ವೈರಲ್ ಆಗ್ತಾ ಇದ್ದಂತೇನೆ ದರ್ಶನ್ಗೆ ಈಗ ಸಂಕಷ್ಟ ಎದುರಾಗಿದೆ. ಇದೇ ಪ್ರಕರಣದಲ್ಲಿ 3 ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಪೈಕಿ 2ರಲ್ಲಿ ದರ್ಶನ್ ಮೊದಲ ಆರೋಪಿಯಾಗಿದ್ದಾರೆ. ಇನ್ನು ದರ್ಶನ್ರ ಆಟಾಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿರುವಂತಹ ಪೊಲೀಸರು ಬಳ್ಳಾರಿ ಜೈಲ್ಗೆ ಇವತ್ತು ನಟ ದರ್ಶನ್ ಅವರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈಗಾಗಲೇ ಭರದ ತಯಾರಿಯ ನಡುವೇನೆ ಬಳ್ಳಾರಿಯ ಜೈಲಿನ ಇತಿಹಾಸವನ್ನು ಕೂಡ ಒಂದು ಕಡೆ ಗಮನಿಸಬೇಕಾಗತ್ತೆ. ಒಂದು ಕಡೆ ಹೇಗೆ ಅಂತಂದ್ರೆ ಈ ಬಳ್ಳಾರಿ ಜೈಲ್ಗೆ ನಟ ದರ್ಶನ್ ಅವರನ್ನ ಕಳಿಸ್ಬೇಕು ಅನ್ನುವಂಥ ಆಲೋಚನೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇತ್ತ ಬೆಳಗಾವಿಯ ಹಿಂಡಲಗ ಜೈಲಿಗೆ ದರ್ಶನ್ ಅವರನ್ನ ಹಾಕ್ಬೇಕು ಅಂತ ಅಂದ್ಕೊಂಡಿದ್ರು. ಕೊನೆಯ ಹಂತದಲ್ಲಿ ಈಗ ಬಳ್ಳಾರಿ ಜೈಲ್ ದರ್ಶನ್ ಅವರಿಗೆ ಫಿಕ್ಸ್ ಆಗಿದೆ. ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರೆ ಪವಿತ್ರ ಗೌಡ ಎಲ್ಲಿಗೆ ಹೋಗ್ತಾರ? ಹಾಗಾದ್ರೆ ದಾಸನ ಜೊತೆ ಬಳ್ಳಾರಿಗೆ ಶಿಫ್ಟ್ ಆಗ್ತಾರಾ? ಲಿಪ್ಸ್ಟಿಕ್ ರಾಣಿ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಜನ್ಮದ ಜೋಡಿ ತರ ಆಡ್ತಾ ಇದ್ದಾರೆ ಇಲ್ಲಿ. ಇಂದ್ರನ ಜೊತೆ ಆಗಸ್ಟ್ ಆ 13 ಆರೋಪಿಗಳು ಕೂಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ. ಪರಪ್ಪನ ಅಗ್ರಹಾರದಲ್ಲಿ ಒಟ್ಟಿಗೆ ಇದ್ದ ಚಕ್ರವರ್ತಿ ಅಂಡ್ ತಂಡ ಈಗ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ಹಾಗೆ ಆಗಿದೆ. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರೆ ಪವಿತ್ರ ಗೌಡ ಎಲ್ಲಿಗೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈಗಾಗಲೇ ಈ ಜನುಮದ ನಂಟಿನಿಂದಲೇ ಇಲ್ಲಿವರೆಗೂ ನಟ ದರ್ಶನ್ ಅವರು ಬಂದಂಗಾಯ್ತು. ಹೆಂಡತಿ ಮಕ್ಕಳು ಚಿತ್ರ ಅಂತ ಅನ್ಕೊಂಡಿದ್ರೆ ನಟ ದರ್ಶನ್ ಅವರು ಇವತ್ತು ಒಂದು ಜೈಲಿಂದ ಇನ್ನೊಂದು ಜೈಲಿಗೆ ಶಿಫ್ಟ್ ಆಗೋ ಸಾಧ್ಯತೆನೇ ಇರ್ತಿರ್ಲಿಲ್ಲ. ಮಾಯಾಂಗಿನಿಯ ಮೋಹದಾಟಕ್ಕೆ ಬಿದ್ದು ಈಗ ದರ್ಶನ್ ಅವರು ಕಂಬಿ ಹಿಂದೆ ಕರಾಳ ದಿನಗಳನ್ನ ಎಣಿಸುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬಟ್ ಈಗ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸಲೇಬೇಕಾಗಿದೆ. ಯಾರು ಕೂಡ ಇದರಿಂದ ಕರ್ಮದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನ ಗಮನಿಸ್ತಾ ಇದ್ದೀರಾ, ಬಳ್ಳಾರಿ ಜೈಲಿಗೆ ದರ್ಶನ್ ಅವ್ರು ಹೋದ್ರೆ ಇನ್ನ ಉಳಿದಂತಹ ಆರೋಪಿಗಳು ಯಾವ್ಯಾವ ಕಾರಾಗೃಹಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಲಕ್ಷ್ಮಣ್ ಹಾಗೆ ಜಗದೀಶ್ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಧನರಾಜ್ ಧಾರವಾಡ ಜೈಲಿಗೆ ಶಿಫ್ಟ್ ಆದ್ರೆ ಪವಿತ್ರ ಗೌಡ A1 ಆರೋಪಿ ಬೆಂಗಳೂರಿನ ಸೆಂಟ್ರಲ್ ಜೈಲ್ ಅಂದ್ರೆ ಪರಪ್ಪನ ಅಗ್ರಹಾರದಲ್ಲೇ ಇರ್ತಾರೆ. ಅಲ್ಲಿ ಅವ್ರದ್ದು ಯಾವುದೇ ಆಕ್ಟಿವಿಟೀಸ್ ಕಾಣಿಸಿಲ್ಲ. ಹಾಗಾಗಿ ಪರಪ್ಪನ ಅಗ್ರಹಾರ ಪವಿತ್ರ ಅವರ ಪಾಲಾಗಿದೆ. ಇನ್ನು A2 ಆರೋಪಿ ನಟ ದರ್ಶನ್ ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ವೆರಿ ಸ್ಟ್ರಿಕ್ಟ್ ಜೈಲು ಅಂತಾನೆ ಹೇಳ್ಬೋದು. ಇನ್ನು A3 ಆರೋಪಿ ಪವನ್ ಮೈಸೂರು ಜೈಲಿಗೆ ಇವತ್ತು ಪವನ್ ಕೂಡ ಶಿಫ್ಟ್ ಆಗ್ತಾ ಇದ್ದಾರೆ.
ಇತ್ತ ಇನ್ನೊಂದು ಕಡೆ A4 ಆರೋಪಿಯನ್ನ ಗಮನಿಸೋದಾದ್ರೆ ರಾಘವೇಂದ್ರ ಚಿತ್ರದುರ್ಗದ ಡಿ-ಬಾಸ್ ಅಭಿಮಾನಿ ಸಂಘದ ಅಧ್ಯಕ್ಷ ಈತ ಕೂಡ ಮೈಸೂರು ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾನೆ. ಇನ್ನು A5 ಆರೋಪಿ ನಂದೀಶ್ ಮೈಸೂರು ಜೈಲಿಗೆ ಇವತ್ತು ಶಿಫ್ಟ್ ಆಗ್ತಾ ಇರುವಂತದ್ದು. ಟೋಟಲ್ ಆಗಿ ಎಲ್ಲರನ್ನ ಗಮನದಲ್ಲಿ ಇಟ್ಕೊಂಡು ಎಲ್ಲರನ್ನ ಸಪರೇಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ. A6 ಜಗದೀಶ್ ಶಿವಮೊಗ್ಗ ಜೈಲಿಗೆ ಇವತ್ತು ಶಿಫ್ಟ್ ಆಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಬರೋಬ್ಬರಿ 17 ಮಂದಿಯಲ್ಲಿ 3 ಮಾತ್ರ ಪರಪ್ಪನ ಅಗ್ರಹಾರದಲ್ಲಿದ್ರೆ ಇನ್ನ 3 ತುಮಕೂರು ಜೈಲಿನಲ್ಲೇ ಇರ್ತಾರೆ. ಇನ್ನ ಉಳಿದಂತವರು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಿದ್ದಾರೆ. A7 ಅನುಕುಮಾರ್ ಬೆಂಗಳೂರು ಜೈಲ್ ಅಂದ್ರೆ ಪರಪ್ಪನ ಅಗ್ರಹಾರದಲ್ಲೇ ಪವಿತ್ರ ಗೌಡ ಜೊತೆಯಲ್ಲೇ ಈ ಅನುಕುಮಾರ್ ಕೂಡ ಸೆರೆವಾಸವನ್ನ ಅನುಭವಿಸ್ತಾನೆ. ಇನ್ನ A2 ಅಕ್ಯೂಸ್ಡ್ ರವಿಶಂಕರ್ ತುಮಕೂರು ಜೈಲ್ನಲ್ಲಿ ಈತ ಕಾರ್ತಿಕ್ ನಿಖಿಲ್ ನಾಯಕ್ ಕೇಶವ್ ಮೂರ್ತಿ ರವಿಶಂಕರ್ ಇವರು ಏನು ತುಮಕೂರು ಜೈಲಿನಲ್ಲಿ ಇರ್ತಾರೆ. ಇನ್ನ A9 ಆರೋಪಿ ಧನರಾಜ್ ಧಾರವಾಡ ಜೈಲಿಗೆ ಧನರಾಜ್ ಕೂಡ ಶಿಫ್ಟ್ ಆಗ್ತಾ ಇರುವಂತದ್ದು. ಹೇಳೋದಕ್ಕೆ ಹೆಸರು ಇಲ್ದಂಗೆ ಹೋಗ್ತಾ ಇದ್ದಾರೆ. ಅವ್ರು ಆಕ್ಚುಲಿ ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ ನಾವು ಇಂತಿಂತ ಜೈಲಿಗೆ ಶಿಫ್ಟ್ ಆಗ್ತೀವಿ ಅಂತ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಬಸವರಾಜ್ ಹೂಗಾರ್ ಡೆಸ್ಕ್ ಲೈನ್ ಇಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಒಂದು ಕಡೆ ನಟ ದರ್ಶನ್ ಅವರು ಈಗಾಗಲೇ ಒಂದು ಕಡೆ ಅಂದ್ಕೊಳ್ತಾ ಇದ್ರು ದುಡ್ಡಿದ್ರೆ ದುನಿಯಾನೇ ಕೊಂಡ್ಕೋಬಹುದು ಅಂತ. ಬಟ್ ಈಗ ಅದೆಲ್ಲ ಉಲ್ಟಾ ಪಲ್ಟಾ ಆಗ್ತಾ ಇದೆ. ನಟ ದರ್ಶನ್ ಅಂಡ್ ಗ್ಯಾಂಗ್ ಈಗ ಚಿಲ್ಲಾಪಿಲಿ ಆಗ್ತಾ ಇದೆ. ಒಂದೇ ಗೂಡಿನ ಜೇನು ಹಕ್ಕಿಗಳ ತರ ಇದ್ದಂಥವ್ರು ಈಗ ಹೇಗಾಗ್ತಾ ಇದೆ, ಚದುರುವಂತಹ ಪರಿಸ್ಥಿತಿ ಬಂದೇ ಬಿಟ್ಟಿದೆ. ಎಷ್ಟೊತ್ತಿಗೆ ಬಳ್ಳಾರಿ ಜೈಲಿಗೆ ಹೋಗ್ಬೋದು ನಟ ದರ್ಶನ್ ಅವರು ಏನು ಅಂತ? ಚಂದ್ರಕಲಾ, ಈಗಾಗಲೇ ನಟ ದರ್ಶನ್ ಅವರು ಮತ್ತೆ ಅವರ ಸಹಚರರು ಏನಿದ್ದಾರೆ 17 ಜನ ಎಲ್ಲ ಆ ಒಂದು ಗ್ಯಾಂಗ್ ಏನಿದೆ ಆ ಗ್ಯಾಂಗ್ ಈಗಾಗಲೇ ಒಂದು ಕಡೆ ಬೇರೆ ಬೇರೆ ಒಂದು ಏನು ಕಾರಾಗೃಹಗಳಿಗೆ ಹೋಗುವಂತ ಎಲ್ಲ ಈಗಾಗಲೇ ಅಧಿಕಾರಿಗಳು ಅದಕ್ಕೆ ಬೇಕಂತ ಎಲ್ಲ ಸಿದ್ಧತೆ ಕೂಡ ನಡೆಸಿದ್ದಾರೆ. ನಟ ದರ್ಶನ್ ಅವರನ್ನು ಕೂಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಿಕ್ಕೆ ಈಗಾಗಲೇ ಕೋರ್ಟ್ ಅನುಮತಿಯನ್ನು ಕೂಡ ಜೈಲ್ ಅಥಾರಿಟಿ ಅವರು ಪಡೆದುಕೊಂಡಿದ್ದಾರೆ. ಅದ್ರ ಬಗ್ಗೆ ಏನು CM ಸಿದ್ದರಾಮಯ್ಯವರು ಸೂಚನೆ ಕೊಟ್ಟಿದ್ರು, ಗೃಹ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಚರ್ಚೆ ನಡೆಸಿ ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯಾಲಯ ಕೂಡ ಈಗಾಗಲೇ ಅನುಮತಿ ಕೊಟ್ಟಿರುವಂತದ್ದು. ಹಾಗಾಗಿ ಇವತ್ತು ಮಧ್ಯಾಹ್ನದ ವೇಳೆಗೆ ಏನು ನಟ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಅಧಿಕಾರಿಗಳು ಅದಕ್ಕೆ ಬೇಕಂತ ಎಲ್ಲ ಸಿದ್ಧತೆ ನಡೆಸಿದರೆ ಏನು ರಸ್ತೆ ಮಾರ್ಗವಾಗಿ ಅವರು ತೆರಳುತ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ತುಮಕೂರು ಶಿರಾ ಮಾರ್ಗವಾಗಿ ಬಳ್ಳಾರಿಗೆ ಅವ್ರನ್ನ ಕರೆದುಕೊಂಡು ಹೋಗ್ತಾರೆ, ಶಿಫ್ಟ್ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಚಂದ್ರಕಲಾ, ಇವತ್ತು ಪ್ರಮುಖವಾಗಿ ದರ್ಶನ್ ಅವರ ಒಂದು ನ್ಯಾಯಾಂಗ ಬಂಧನ ಕೂಡ ಇವತ್ತು ಅಂತ್ಯವಾಗುವಂತದ್ದು. ಇವತ್ತು 24ನೇ ACMM ಕೋರ್ಟ್ ನಲ್ಲಿ ಕೂಡ ವಿಚಾರಣೆ ಕೂಡ ಇರುವಂತದ್ದು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಕೂಡ ಇರುವಂತದ್ದು. ಪ್ರಮುಖವಾಗಿ ನ್ಯಾಯಾಲಯ ಇನ್ನು ಮತ್ತೆ ಏನು ಹಿಂದೆ ಏನು 14 ದಿನಗಳ ಕಾಲ ಏನು ನ್ಯಾಯಾಂಗ ಬಂಧನ ಕೊಟ್ಟಿತ್ತು ಅದರಂತೆ ಮತ್ತಷ್ಟು ಏನಾದರೂ ತನಿಖೆ ನಡೆಸಲಿಕ್ಕೆ ಅಥವಾ ಮತ್ತೆ ನ್ಯಾಯಾಂಗ ಬಂಧನ ಏನಾದರೂ ಕೊಟ್ರೆ ಅವರು ಬಳ್ಳಾರಿ ಜೈಲಿನಲ್ಲೇ ಒಂದು ಶಿಫ್ಟ್ ಆಗೋದು ಖಚಿತವಾಗುತ್ತೆ. ಇಲ್ಲ ಅಂತಂದ್ರೆ ಒಂದ್ ವೇಳೆ ಏನಾದರೂ ಅದು ಕೋರ್ಟ್ ಆದೇಶ ಯಾವ ರೀತಿಯಾಗಿ ಬರುತ್ತೆ ಅನ್ನುವಂಥದ್ದು ಅದ್ರ ಮೇಲೆ ನಿಂತಿರುವಂಥದ್ದು. ಹಾಗಾಗಿ ಆದ್ರೆ ಒಂದು ಕಡೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲೇಬೇಕು ಅನ್ನುವಂಥದ್ದಕ್ಕೆ ಸಿದ್ಧತೆಯನ್ನು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕಾರಾಗೃಹದ ಅಧಿಕಾರಿಗಳು ಈಗಾಗಲೇ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆದ್ರೆ ಕೋರ್ಟ್ ನಲ್ಲಿ ಇವತ್ತಿನ ಒಂದು ವಿಚಾರಣೆ ಸಂಬಂಧಪಟ್ಟಂತೆ ಇಲ್ಲಿ ಸರ್ಕಾರದ ಮಟ್ಟದಲ್ಲಿ ಮತ್ತೆ ಈಗಾಗಲೇ ಸರ್ಕಾರದ ಪರ ವಕೀಲರು ಮತ್ತೆ ಈಗ ದರ್ಶನ್ ಅವರ ಪರ ವಕೀಲರ ಒಂದು ವಾದ ವಿವಾದ ಏನಿದೆ ಅಲ್ಲಿ ನ್ಯಾಯಾಲಯ ಯಾವ ರೀತಿಯಾಗಿ ತೀರ್ಪು ಕೊಡುತ್ತೆ ಮತ್ತೇನಾದ್ರೂ ದರ್ಶನ್ ಅವರ ಪರವಾಗಿರ್ತಕ್ಕಂಥ ವಕೀಲರು ಏನಾದ್ರೂ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವಂಥದ್ದು ಏನು ನ್ಯಾಯಾಲಯ ಆದೇಶ ಕೊಟ್ಟಿದೆ ಅದಕ್ಕೆ ಮತ್ತೇನಾದ್ರೂ ಪ್ರಶ್ನೆ ಆಗ್ತಾರಾ ಅಥವಾ ಅರ್ಜಿ ಆಗ್ತಾರಾ ಅನ್ನುವಂಥದ್ದು ಸಾಕಷ್ಟು ಒಂದು ಕಡೆ ಕುತೂಹಲ ಮೂಡಿದೆ. ಹಾಗಾಗಿ ನಟ ದರ್ಶನ್ ಅವರು ಮತ್ತೆ ಸಹಚರನ ಬೇರೆ ಬೇರೆ ಒಂದು ಏನು ರಾಜ್ಯದ ಬೇರೆ ಬೇರೆ ಕಾರಾಗೃಹಗಳಿಗೆ ಒಂದು ಶಿಫ್ಟ್ ಮಾಡ್ಲಿಕ್ಕೆ ಈಗಾಗಲೇ ಸಿದ್ಧತೆ ನಡೆಸಿದ್ದಾರೆ. ಒಂದ್ ಕಡೆ ಶಿವಮೊಗ್ಗ ಆಗಿರ್ಬೋದು, ಕಲಬುರಗಿ, ವಿಜಯಪುರ, ಬೇರೆ ಬೇರೆ ಏನು ಧಾರವಾಡ ಆಗಿರ್ಬೋದು, ಬೆಳಗಾವಿ, ಹೀಗೆ ಬೇರೆ ಬೇರೆ ಒಂದು ಕಾರಾಗೃಹಗಳಿಗೂ ಕೂಡ ಶಿಫ್ಟ್ ಮಾಡಲಿಕ್ಕೆ ಒಟ್ಟು 17 ಜನರು ಕೂಡ ಬೇರೆ ಬೇರೆ ಕಡೆ ಒಂದು ಶಿಫ್ಟ್ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆ ನಡೆಸಿರುವಂತ. ಆದ್ರೆ ಪವಿತ್ರ ಗೌಡ ಅವರು ಮಾತ್ರ ಬೆಂಗಳೂರಿನಲ್ಲಿ ಇರುವಂತದ್ದು. ಚಂದ್ರಕಲಾ, ಬಸವರಾಜ್, ಈಗ ಬ್ರಿಟಿಷರ ಆಳ್ವಿಕೆಯಲ್ಲಿ ನಿರ್ಮಾಣ ಆಗಿರುವಂತಹ ಈ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ ಅವರ ದರ್ಬಾರ್ ಇದೇ ರೀತಿಯಾಗಿ ಇರುತ್ತಾ ಅಥವಾ ಬಾಲ ಮುದ್ರಕೊಂಡು ಏನಾದರೂ ಇರ್ತಾರಾ ಹೇಗೆ ಅಂತ? ಚಂದ್ರಕಲಾ, ಈಗಾಗಲೇ ಪರಪ್ಪನ ಅಗ್ರದಲ್ಲಿ ಆಗಿರ್ತಕ್ಕಂಥ ಅವಾಂತರ ಏನಿದೆ ಇದರಿಂದ ಸಾಕಷ್ಟು ಅಧಿಕಾರಿಗಳು ಕೂಡ ಅವರು ಕೂಡ ಒಂದ್ ಕಡೆ ಸಸ್ಪೆಂಡ್ ಆಗಿರುವಂತದ್ದು, ಒಂದ್ ಕಡೆ ಸಾಕಷ್ಟು ಶಿಸ್ತು ಕ್ರಮವನ್ನು ಕೂಡ ಕೈಗೊಂಡಿದ್ದಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಅಂದ್ರೆ ಹಿರಿಯ IPS ಅಧಿಕಾರಿಗಳ ತಂಡವನ್ನು ಕೂಡ ರಚನೆ ಮಾಡಿದರೆ ಬೇರೆ ಬೇರೆ ಒಂದು ಕಾರಾಗೃಹಗಳಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಇದೆ ಇದೇ ರೀತಿಯಾಗಿದ್ರೆ ಅದನ್ನು ಸರಿಪಡಿಸಬೇಕು, ವರದಿ ಕೊಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ಗೃಹ ಇಲಾಖೆ ಆದೇಶ ಕೂಡ ಮಾಡಿರುವಂತದ್ದು. ಅದರಂತೆ ಎಲ್ಲ ರಾಜ್ಯದ ಎಲ್ಲಾ ಕಾರಾಗೃಹಗಳಲ್ಲಿ ಕೂಡ ವ್ಯವಸ್ಥೆಯನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಪರಪ್ಪನ
ಪರಪ್ಪನ ಅಗ್ರಹಾರಕ್ಕೂ ಕೂಡ ಭೇಟಿ ನೀಡಿ ಆ ಒಂದು IPS ಅಧಿಕಾರಿಗಳ ತಂಡ ಸಾಕಷ್ಟು ಒಂದು ತನಿಖೆ ಕೂಡ ಮಾಡುವಂಥದ್ದು. ಹಾಗಾಗಿ ಈಗ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರನ್ನು ಶಿಫ್ಟ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಕೂಡ ಮುಂಜಾಗ್ರತವಾಗಿ ಅಲ್ಲಿ ಕೂಡ ಪರಿಶೀಲನೆ ನಡೆಸಿರುವಂಥದ್ದು, ಮತ್ತೆ ಅಲ್ಲಿ ಪ್ರಮುಖವಾಗಿ ಜೈಲಿನ ಮುಖ್ಯ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ನಡೆಸಿರುವಂಥದ್ದು. ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ಆಗಿರ್ತಕ್ಕಂಥ ಏನು ರಾಜ್ಯಾತೀತ ಏನು ವ್ಯವಸ್ಥೆ ಏನಿದೆ ಅಲ್ಲಿ ಕೂಡ ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಕೂಡ ಗೃಹ ಇಲಾಖೆ ಸಾಕಷ್ಟು ಒಂದು ಕಡೆ ಒಂದು ಕಟ್ಟುನಿಟ್ಟಿನ ಸೂಚನೆ ಕೂಡ ಅಲ್ಲಿ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇರುವಂತ ಮಾಹಿತಿ. ಹಾಗಾಗಿ ಬಳ್ಳಾರಿ ಜೈಲಿನಲ್ಲಿ ಕೂಡ ಯಾವ ರೀತಿಯಾಗಿ ನಟ ದರ್ಶನ್ ಅವರಿಗೆ ಇದೇ ರೀತಿಯಾಗಿ ಏನು ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹಗಳಲ್ಲಿ ಸಿಕ್ಕಿರ್ತಕ್ಕಂಥ ವ್ಯವಸ್ಥೆಗಳು ಅಲ್ಲಿ ಕೂಡ ಮತ್ತೆ ವ್ಯವಸ್ಥೆ ಏನಾದರೂ ಸಿಗುವಂತ ಎಲ್ಲ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ತಾರ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆ ಮೂಡಿದೆ. ಹಾಗಾಗಿ ಏನು ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಒಂದು ಹದ್ದಿನ ಕಣ್ಣು ನೀಡಬೇಕಾಗುತ್ತೆ. ಯಾಕಂತಂದ್ರೆ ಎಷ್ಟೇ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹಗಳಲ್ಲಿ ಎಷ್ಟೇ ಒಂದ್ ಕಡೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡ್ರು ಕೂಡ ಅಲ್ಲಿ ಇಂಥ ವ್ಯವಸ್ಥೆಯನ್ನ ಸರಿಪಡಿಸೋಕೆ ಇಂಥ ವ್ಯವಸ್ಥೆಯನ್ನ ಒಂದ್ ಕಡೆ ತಪ್ಪಿಸ್ಲಿಕ್ಕೆ ಆಗಿಲ್ಲ. ಹಾಗಾಗಿ ಈಗ ಬಳ್ಳಾರಿ ಜೈಲಿನಲ್ಲಿ ಒಂದಿಷ್ಟು ಶಿಸ್ತು ಕ್ರಮ ಕೈಗೊಂಡು ಒಂದ್ ಕಡೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟು ಒಂದ್ ರೀತಿಯಲ್ಲಿ ಭದ್ರತೆಯನ್ನ ಹೆಚ್ಚಿಗೆ ಮಾಡುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಮತ್ತೆ ಅಲ್ಲಿ ಏನು ಇಲ್ಲಿ ಬೆಂಗಳೂರಿನಲ್ಲಿ ಸಾಕಷ್ಟು ಜನರು ಕೂಡ ಬಂದು ಅವ್ರನ್ನ ಭೇಟಿ ಮಾಡ್ತಿದ್ರು, ಅವ್ರ ಕುಟುಂಬದವರು ಹೊರತಾಗಿ ಬೇರೆ ಬೇರೆ ನಟ ನಟಿಯರು ಕೂಡ ಬಂದು ಭೇಟಿ ಮಾಡ್ತಾ ಇದ್ರು. ಆದ್ರೆ ಬಳ್ಳಾರಿ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಭೇಟಿ ಮಾಡುವಂತ ಒಂದು ಜನರಿಗೂ ಕೂಡ ಒಂದು ನಿರ್ಬಂಧ ಹೇರುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಕೇವಲ ಅವರ ಕುಟುಂಬದವರಿಗೆ ಮಾತ್ರ ಅಲ್ಲಿ ಭೇಟಿ ಮಾಡ್ಲಿಕ್ಕೆ ಅವಕಾಶ ಕೊಡುವಂತ, ಅದು ಕೂಡ ಒಂದ್ ಕಡೆ ನಿಗದಿತ ಸಮಯದಲ್ಲಿ ಅಥವಾ ನಿಗದಿತ ದಿನದಲ್ಲಿ ಮಾತ್ರ ಭೇಟಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ಪ್ರಮುಖವಾಗಿ ಸಾಕಷ್ಟು ಒಂದು ಹೆಚ್ಚಿನ ಭದ್ರತೆಯನ್ನ ಮುಖಾಂತರ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಅವರನ್ನ ಇಡುವಂತ ವ್ಯವಸ್ಥೆ ಮಾಡುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೂಗಾರ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ.